ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸರ್, ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮತ್ತು ಶ್ರೇಷ್ಠವಾದ ಉನ್ನತ ನಾಯಕರು UB ವೆಂಕಟೇಶ್ ಅವರು, ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಗುರುಗಳು, ಹಲವಾರು ಜನರಿಗೆ ಮಾರ್ಗದರ್ಶಕರು ಹಾಗೂ ಅವರ ರಾಜಕೀಯ ವ್ಯಾಲ್ಯೂಸ್ ಏನಿದೆ ಅದು ನಮ್ಮಂಥವ್ರಿಗೆ ಒಂದು ಕಲಿಕೆ. ಸೊ ಅವರ ಒಂದು ಕಲಿಕೆ ಹೀಗೆ ಮುಂದುವರಿಲಿ, ನಮ್ಮಂಥವ್ರಿಗೆ ಆಶೀರ್ವಾದ ಅವ್ರದ್ದು ಸದಾ ಇರಲಿ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮಂತೆ ಇನ್ನೂ ಹೆಚ್ಚಿನ ಯುವಕರನ್ನು ಬೆಳೆಸಲಿ. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅವರೊಬ್ಬರು ಬಲಿಷ್ಠ ನಾಯಕರು. ಹೀಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಸೇವೆ ಬೇಕಾಗಿದೆ. ಹೀಗೆ ಅವ್ರ ಸೇವೆ ಮುಂದುವರಿಲಿ ಹಾಗೂ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ನಾಯಕರಾದ UB ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ UB ವೆಂಕಟೇಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ನಮಗೆ ಈ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಚೈತನ್ಯವಾಗಿ ನಮಗೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಸಂಘಟನೆ ಮಾಡೋ ವಿಷಯದಲ್ಲಾಗಿರ್ಬೋದು, ಮತ್ತು ಅವರು ಆಲ್ರೆಡಿ MLC ಆಗಿರೋದ್ರಿಂದ ಯಾವುದೇ ಒಂದು ಸಣ್ಣ ಕೆಲಸ, ಪುಟ್ಟ ಕೆಲಸ, ದೊಡ್ಡ ಕೆಲಸ ಯಾವುದೇ ಅವ್ರ ಮನೆ ಆಫೀಸಿಗೆ ಬಂದ್ರೂ ಸಹ ಪ್ರತಿಯೊಬ್ಬರಿಗೂ ಸಹ ಸಹಕರಿಸ್ತಾರೆ ಸರ್. ಸೊ ನಮ್ಗೆ ಇವತ್ತು ಹುಟ್ಟುಹಬ್ಬದ ಒಂದು ಪ್ರಯುಕ್ತವಾಗಿ ಮುಂದೆ ಅವರು MLA ಆಗಿ ಬಸವನಗುಡಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ನಾವು ಸಂಘಟನೆ ಮಾಡ್ತೀವಿ. ನಾವು ಈ ರೀತಿಯಾಗಿ ಅವ್ರಿಗೊಂದು ಉಡುಗೊರೆ ಕೊಡಬೇಕು ನಾವು ಕಾರ್ಯಕರ್ತರು ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು UB ವೆಂಕಟೇಶ್ ಅವರೇ. ಸರ್, ತಮ್ಮ ನೆಚ್ಚಿಕರು ಧೀಮಂತ ನಾಯಕರು 21 ವರ್ಷ ಸಾಂಕೇತಿಕ ಆಚರಿಸ್ಕೊತಾ ಇದ್ದಾರೆ. ನಮ್ಗೆ ಹೇಗೆ ಅನ್ನಿಸ್ತದೆ? ನಮ್ಮ ಬಸವನಗುಡಿ ಕ್ಷೇತ್ರಕ್ಕೆ ಕಾಲಿ ಇಟ್ಟು ಹೊಸ ಮುಖವಾಗಿ UB ವೆಂಕಟೇಶ್ ಅವರು ನಮ್ಮ ಚಿರಪರಿಚಿತರಾಗಿ ಭಾಳ ಉತ್ತಮವಾದ ಒಂದು ಸಲಿಗೆಗೆ ಒಂದು ಬಡವ ಭೇದ ಬಾಲ ಅನ್ನೋದು ಇಲ್ಲದೆ ಒಂದು ಸರಳವಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಸೇವೆ ಅವರು ಭಾಳ ಅಚ್ಚುಕಟ್ಟಾಗಿ ಯಾರೇ ಭೇದ ಭಾವನೆ ಇಲ್ಲದೆ ಅವರು ಭಾವನೆಯಿಂದ ಬರ್ತಿದ್ರು. ಅವರು ನಾವು ಸಾಮಾನ್ಯ ಕಾಂಗ್ರೆಸ್ಸು ದೂರ ಉಳಿದಿದ್ವು. ಇವರು ವಾತಾವರಣ ಇವರು ಇದೆಲ್ಲ ನೋಡಿ ನಾವು ಮತ್ತೆ ಕಾಂಗ್ರೆಸ್ಗೆ ಇವರನ್ನು ಸಪೋರ್ಟ್ ಮಾಡಿ ಇವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಒಂದು ಒಳ್ಳೆ ಮನೋಭಾವ, ಒಳ್ಳೆತನ ಇತ್ತು ಅಂತ ನಾವು ಆಸೆಪಟ್ಟು. ಆದರೆ ಕಾರಣಾಂತರದಿಂದ ಕೆಲವು ನಿರ್ಲಕ್ಷ್ಯ ಮಾಡಿಬಿಟ್ರು. ಆದರೂ ಅವರು ಒಳ್ಳೆ ಮನತನ ಆ ನಿರ್ಲಕ್ಷ್ಯ ಮಾಡಿದ್ರು ಕೂಡ ಜನರ ಕೈ ಹಿಡಿದು ಜನರ ಕಷ್ಟ ಸುಖಕ್ಕೆ ಏರಿದ ಮೇಲೆ ಭಾಳ ಆಸಕ್ತಿಯಿಂದ ಭಾಳ ಇದರಿಂದ ಓಡಾಡ್ತಾ ಇದ್ದಾರೆ. ಸರ್ಕಾರ ಪರಿಗಣಿಸಿ ಅವರಿಗೆ ಇಂಥ ಒಂದು ಒಳ್ಳೆ ಕೆಲಸ ಮಾಡೋ ಶಕ್ತಿ ಇರೋದು, ಆಸಕ್ತಿ ಇರೋದು, ಚೈತನ್ಯ ಇರೋರಿಗೆ ಸರ್ಕಾರದಿಂದ ಗುರುತಿಸಿ ಇನ್ನೂ ಅವ್ರನ್ನ ಅಧಿಕಾರದಲ್ಲಿ ಮುಂದುವರಿಸಿದರೆ ಇಂಥ ಬಸವನಗುಡಿ ಎಲ್ಲ ಇಂಥ 4-5 ಆಗಲಿ ಅವರು ನಿಭಾಯಿಸಿ ಈ ಮುಂದಿನ ಲೋಕಸಭೆಗೆ ಅವರು ನಿಭಾಯಿಸ್ತಾರೆ ಅನ್ನೋ ಶಕ್ತಿ ನಮಗೆಲ್ಲರಿಗೂ ಇದೆ. ಆದ್ದರಿಂದ ಅವರಿಗೆ ಈ ಹುಟ್ಟದ ಹಬ್ಬದ ಶುಭಾಶಯಗಳ 70ನೇ ವರ್ಷದ ಹುಟ್ಟದ ಹಬ್ಬದ ಶುಭಾಶಯಗಳ ಹೇಳ್ತಾ ಸಾರ್ವಜನಿಕರ ಪರವಾಗಿ, ನಮ್ಮ ಬಸವನಗುಡಿ ಕ್ಷೇತ್ರದ ಪರವಾಗಿ ಅವರಿಗೆ ಶುಭಾಶಯ ಹೇಳ್ತಾ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತ ಅವರಿಗೆ ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ಅಧಿಕಾರದಲ್ಲಿ ಅವರು ಬೆಳೀಲಿ, ನಮಗೆಲ್ಲರ ಆಸರೆ ಆಗಲಿ ಅಂತ ಹೇಳಿ ನಾನು ಹಾರೈಸಿ ನನ್ನ ಹೆಸರು H. ಕೆಂಪಣ್ಣ. ಚುನಾವಣೆಗೆ ನಿಲ್ಲೋರು ನಿಂತ ತಕ್ಷಣ ಪರಿಣಾಮ ವಿರುದ್ಧವಾಗೋದು, ಅವರಿಂದ ಹೊಟ್ಟೋಗೋದು. ಆದರೆ UB ವೆಂಕಟೇಶ್ ಅವರು ಕಳೆದ ಒಂದು 4 ವರ್ಷದಿಂದ ಬಸವನಗುಡಿ ಕ್ಷೇತ್ರದಲ್ಲಿ ಪಕ್ಷವನ್ನು ತಳಮಟ್ಟಕ್ಕೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಕ್ಷವನ್ನು ಕಟ್ಟುವುದರ ಜೊತೆಗೆ ಕಾರ್ಯಕರ್ತರ ಎಲ್ಲ ಹಿತವನ್ನು ಕಾಯುವಂಥ ಮಾಡ್ತಿದ್ದಾರೆ. ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಕುಟುಂಬದ ರೀತಿಯಲ್ಲಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. UB ವೆಂಕಟೇಶ್ ಅವರು ಬಸವನಗುಡಿ ಕ್ಷೇತ್ರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಒಬ್ಬ ವಾರಸುದಾರ ಇದ್ದಾರೆ, ನಮ್ಮ ಕಷ್ಟ ಸುಖ ಕೇಳಕ್ಕೆ ಒಬ್ಬರು ಇದ್ದಾರೆ ಎನ್ನುವಂಥ ಭಾವನೆ ಬಂದಿರೋದ್ರಿಂದ ಬಸವನಗುಡಿ ಕ್ಷೇತ್ರದಲ್ಲಂತೂ ಕಾಂಗ್ರೆಸ್ ಪಕ್ಷಕ್ಕೆ
ಹೊಸ ಚೈತನ್ಯವನ್ನು ತುಂಬಿದ್ದಾರೆ. ಇದಕ್ಕಿಂತ ಮಿಗಿಲಾಗಿ ಒಬ್ಬ ಮನುಷ್ಯನಿಗೆ ಆಸ್ತಿ ಎಷ್ಟೇ ಇದ್ದರೂ ಅಂತಸ್ತೇನೇ ಇದ್ದರೂ ಸಹ ಮಾನವೀಯ ಗುಣಗಳಿರಬೇಕು. ಯು ಬಿ ವೆಂಕಟೇಶ್ ಅವರಲ್ಲಿ ಕಳೆದ 3-4 ವರ್ಷದಿಂದ ಆ ಗುಣಗಳನ್ನು ನಾವು ವಿಶೇಷವಾಗಿ ಕರೋನಾ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಸೇವೆ ಇವನ್ನೆಲ್ಲ ಗುರುತಿಸಿದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಬಡವರು ಯಾರೇ ಬರಲಿ ಸಹ ಅವರ ವೈಯಕ್ತಿಕವಾದಂಥ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾರೆ. ವಿಧಾನ ಪರಿಷತ್ತಿನಲ್ಲಿ ಬಸವನಗುಡಿ ಕ್ಷೇತ್ರದ ಅನೇಕ ವಿಚಾರಗಳನ್ನು, ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು, ವಸಿಷ್ಠ ಕೋಆಪರೇಟಿವ್ ಬ್ಯಾಂಕು, ಗುರು ಸಾರ್ವಭೌಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಂತಾದ ಬ್ಯಾಂಕುಗಳ ವಿಚಾರವನ್ನು ಯಾರೂ ಅಲ್ಲಿ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಯು ಬಿ ವೆಂಕಟೇಶ್ ಅವರು ಈ ಜನರ ಕಷ್ಟಕ್ಕೆ ಸ್ಪಂದಿಸುವ ಸಲುವಾಗಿ ವಿಧಾನ ಪರಿಷತ್ತಲ್ಲಿ ಪ್ರಬಲವಾಗಿ ವಾದವನ್ನು ಮಾಡಿ ಅಂತಿಮವಾಗಿ CBIಗೆ ಅದನ್ನು ತನಿಖೆಗೆ ವರ್ಗಾಯಿಸುವ ಮಟ್ಟಕ್ಕೂ ಸಹ ಮಾಡಿದ್ದಾರೆ. ಯು ಬಿ ವೆಂಕಟೇಶ್ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂಥ ಒಂದು ಕಾಳಜಿ ಮತ್ತು ಕಳಕಳಿ ಇದೆ. ಬಹುಶಃ ಅನೇಕ ಚುನಾವಣೆಗೆ ನಿಲ್ತಾರೆ, ನಂತರ ಅವ್ರ ಚುನಾವಣೆ ಬಿಟ್ಟು ಬೇರೆ ಚುನಾವಣೆಯಲ್ಲಿ ಕೆಲಸ ಮಾಡೋದಿಲ್ಲ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯು ಬಿ ವೆಂಕಟೇಶ್ ಅವರು 1 ತಿಂಗಳ ಕಾಲ ಪ್ರತಿದಿನ ಬೆಳಗ್ಗೆ 3 ಗಂಟೆ ಸಂಜೆ 3 ಗಂಟೆಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಪ್ರತಿಯೊಂದು ಮನೆಯನ್ನು ತಲುಪುವಂಥ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟ ಸೇನಾನಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ. ಒಳ್ಳೆ ಮನಸ್ಸಿದೆ. ನಾನು ಏನು ಮಾತಾಡ್ತೀನಿ ನನಗೂ ಇಷ್ಟ ರಾಜೀವ್ ಗಾಂಧಿ ಅಸಾಸಿನೇಷನ್ ಮೇಲೆ ಖಂಡಿತ ತುಂಬ ವಿಷಯ ಅದನ್ನೆಲ್ಲ ಹೇಳಕ್ಕೆ ಆಸೆ. ಚಂದ್ರ ಬಂದು ಸಂತೋಷವಾಗಿದ್ದಾರೆ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ